ಇವತ್ತು ನಾನು ನಲ್ಲಿಕಾಯ್ದು ತಪ್ಪು ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು 20 ನಲ್ಲಿಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಅದಕ್ಕೊಂದು 1/4 kg ಅಷ್ಟು ಹಸಿಮೆಣಸಿನ್ಕಾಯಿ, ಒಂದು ಬಟ್ಲಲ್ಲಿ ಅರ್ಧ ಬಟ್ಲು ಮೆಂತ್ಯ, ಸ್ವಲ್ಪ ಇಂಗು, ಅರಿಶಿನ, ಉಪ್ಪು, ಎಣ್ಣೆ, ಇಷ್ಟು ಬೇಕು ಇದಕ್ಕೆ. ಇವಾಗ ಒಲೆ ಹಚ್ಚಿದ್ದೀನಿ ನಾನು. ಇದ್ರಲ್ಲಿ ಫಸ್ಟ್ ಮೆಂತ್ಯ ಹುರ್ಕೊಂಡ್ಬಿಡ್ತೀನಿ. ಇವಾಗ ಮೆಂತ್ಯ ಕೆಂಪಾಯ್ತು, ಇದನ್ನ ತಟ್ಟೆಗೆ ಹಾಕೋತೀನಿ. ಇದಕ್ಕೆ ಇದನ್ನ ಹುರ್ಕೋಬೇಕು. ಯಾವ್ದನ್ನ? ನಲ್ಲಿಕಾಯಿನ ಮೆತ್ತಗಬೇಕದು. ಎಣ್ಣೆ ಹಾಕಪ್ಪ. ಸಾಕು ಸಾಕು. ಇವಾಗ ನಾವು ಹುರಿದಿರೋ ಮೆಂತ್ಯನ ಮಿಕ್ಸಿಗೆ ಹಾಕೊಂಡು ಅದನ್ನು ಪುಡಿ ಮಾಡ್ಕೋಬೇಕು. ಇವಾಗ ನಾವು ಬೇಯಿಸಿರೋದನ್ನ ಸ್ವಲ್ಪ ಎಣ್ಣೆ ಜಾಸ್ತಿ ಇರೋದ್ರಿಂದ ಇದನ್ನ ಒಗ್ಗಿಸ್ಕೊತಾ ಇದ್ದೀವಿ. ಎಣ್ಣೆ ಎಲ್ಲ ತೆಗಿಬೇಕು ಅದನ್ನ. ಇವಾಗ ಬೇಯಿಸಿರೋದನ್ನ ತಿರುಗಬೇಕು. ಇವಾಗ ಬಾಣಲೆಗೆ ಹಸಿಮೆಣಸಿನ್ಕಾಯಿ ಹಾಕೋತಿದ್ದೀನಿ. ಇದನ್ನ ಬಾಡಿಸ್ಬೇಕು. ಇವಾಗ ನಾವು ನಲ್ಲಿಕಾಯಿನೆಲ್ಲ ಎಣ್ಣೆನಲ್ಲಿ ಬಾಡಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಬಾಡಿಸ್ಕೊಂಡಿದ್ದೀನಿ. ಇವಾಗ ಅದೆಲ್ಲ ಮಿಕ್ಸಿಗೆ ಹಾಕ್ಬೇಕು. ಇದು ನುಣ್ಣಗಾಗಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮೆಂತ್ಯ ಹುರಿದಿದ್ವಲ್ಲ ಅದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀವಿ. ಅದನ್ನು ಇದ್ರ ಜೊತೆಗೆ ಹಾಕ್ಬಿಡ್ಬೇಕು. ಈ ನಲ್ಲಿಕಾಯಿ ಜೊತೆಗೆ ಹಾಕಿ ಗ್ರೈಂಡ್ ಮಾಡ್ಬಿಡ್ಬೇಕು. ಸಾಸಿವೆ ಹಾಕ್ತೀನಿ. ಆ ಸಾಸಿವೆ ಚಟಪಟ ಅಂದಾಗ ಇಂಗು ಮತ್ತೆ ಅರಿಶಿನ ಹಾಕಬೇಕು. ಅದೆಲ್ಲ ಎಣ್ಣೆಗೆ ಹಾಕೊಂಡಿದ್ದೀವಿ. ಇವಾಗ ಆಯ್ತು ತೊಕ್ಕೋ. ನೀವು ಇದನ್ನ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳಿ ನಮಗೆ ಕಮೆಂಟ್ಸ್ ಮಾಡಿ.